ಈ ವಾರ 2 ಸಿನಿಮಾ ರಿಲೀಸ್ ಆಗಿದೆ. ಒಂದು ಎಕ್ಕ, ಇನ್ನೊಂದು ಗಾಲಿ ಜನಾರ್ದನ್ ರೆಡ್ಡಿ ಅವರ ಪುತ್ರ ಕಿರೀಟಿ ಅಭಿನಯದ ಜೂನಿಯರ್ ಸಿನಿಮಾ. ಮೊನ್ನೆ ಎಕ್ಕ ಸಿನಿಮಾ ನೋಡ್ಕೊಂಡ್ ಬಂದ್ವಿ, ಇವತ್ತು ಜೂನಿಯರ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಬನ್ನಿ ನಮಗೆ ಸಿನಿಮಾ ಹೇಗನ್ನಿಸ್ತು ಅಂತ ನಿಮಗೆ ಹೇಳ್ತೀವಿ. ಇದು ಸಿನಿಮಾ ವಿಮರ್ಶೆ, ನಾವು ಕಂಡಂತೆ. ನೀವು ಈ ಸಿನಿಮಾನ ನೋಡಿದರೆ ಸಿನಿಮಾ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ಕಿರೀಟಿಯವರ ಚೊಚ್ಚಲ ಸಿನಿಮಾ. ತುಂಬ ಎಕ್ಸ್ಪೆಕ್ಟೇಷನಿಂದ ಈ ಸಿನಿಮಾ ತೆರೆಗೆ ಬಂದಿತ್ತು. ಜೂನಿಯರ್ ಸಿನಿಮಾದ ಟ್ರೈಲರ್, ಹಾಡು ಮತ್ತು ಟೀಸರ್ ನೋಡಿದಾಗ ಕಿರೀಟಿಯವರು ಸಂಪೂರ್ಣವಾಗಿ ಫಿಲ್ಮ್ ಇಂಡಸ್ಟ್ರಿಗೆ ತಯಾರಾಗಿದ್ದಾರೆ ಅಂತ ಎದ್ದು ಕಾಣ್ತದೆ. ಅದೇ ನಿರೀಕ್ಷೆಯಲ್ಲಿ ನಾವು ಸಿನಿಮಾ ನೋಡೋಕ್ಕೆ ಹೋದ್ವಿ. ಬನ್ನಿ ಸಿನಿಮಾ ಹೇಗಿದೆ ಅಂತ ನಾವು ನಿಮ್ಗೆ ಹೇಳ್ತೀವಿ. ಈ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಕಾಸ್ಟೇ ಇದೆ. ರವಿಚಂದ್ರನ್, ಜೆನೆಲಿಯಾ, ಶ್ರೀಲೀಲಾ ಹಾಗೂ ತುಂಬ ಇನ್ನಿತರ ದೊಡ್ಡ ದೊಡ್ಡ ಸ್ಟಾರ್ಗಳು ಈ ಸಿನಿಮಾದಲ್ಲಿದ್ದಾರೆ. ಕೋದಂಡಪಾಣಿ ಮತ್ತು ಶ್ಯಾಮಲ್ ಅವರಿಗೆ ತುಂಬ ತಡವಾಗಿ ಮಗುವಾಗುತ್ತೆ. ಇದರಿಂದ ಜನರು ಟೀಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಆ ಗ್ರಾಮವನ್ನೇ ಅವರು ತೊರಿತಾರೆ. ಅಂದರೆ ಹೀರೋ ಜನಿಸುವಾಗಲೇ ಅವರ ತಾಯಿ ಶ್ಯಾಮಲ ತೀರ್ಕೊಳ್ತಾಳೆ. ಇಲ್ಲಿಂದ ಕೋದಂಡಪಾಣಿ ತನ್ನ ಮಗನನ್ನು ಒಬ್ಬಂಟಿಯಾಗಿ ಬೆಳೆಸ್ತಾನೆ. ಅಮ್ಮ ಇಲ್ಲದ ಬೆಳೆದ ಅಭಿ ಇಂಜಿನಿಯರ್ಗೆ ಸೇರ್ಕೊತಾನೆ. ಅಲ್ಲಿಂದ ಒಂದು ಪ್ರೀತಿ, ಅಲ್ಲಿಂದ ಒಂದು ಕಂಪ್ನಿಗೆ ಸೇರ್ಕೊತಾನೆ. ಇಲ್ಲಿಂದ ಕತೆ ತೆಗೆದುಕೊಳ್ತಾ ಹೋಗುತ್ತೆ. ಅಲ್ಲಿಂದ ಮುಂದೆ ತನ್ನ ಊರು ವಿಜಯನಗರ ಗ್ರಾಮದಲ್ಲಿ ನಡೆಯೋ ದೊಡ್ಡ ಹಗರಣವನ್ನು ಅಭಿ ಭೇದಿಸ್ತಾರೆ. ಆಮೇಲೆ ಏನಾಗುತ್ತೆ, ಕತೆ ಹೇಗೆ ಮುಂದುವರುತ್ತೆ, ಅವನು ಯಾಕೆ ಅಲ್ಲಿಗೆ ಹೋದ, ಇದೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ನಮಗೆ ಸಿನಿಮಾ ನೋಡ್ತಿರ್ಬೇಕಾದ್ರೆ ಸಿನಿಮಾದ ಕತೆ ಅಷ್ಟೇನೂ ಹೊಸತೇನೂ ಅನಿಸಿಲ್ಲ. ಆದರೆ ಸಿನಿಮಾದ ಮೇಕಿಂಗ್ ಅಂತೂ ಅದ್ಭುತವಾಗಿದೆ. ಕನ್ನಡ, ತೆಲುಗು ಈ ಎರಡೂ ಚಿತ್ರರಂಗಕ್ಕೆ ಹೊಂದಾಣಿಕೆ ಆಗುವಂಥ ಕತೆ ಚೂಸ್ ಮಾಡಿ ಈ ಸಿನಿಮಾನ ಮಾಡ್ದಂಗಿದೆ. ಇಲ್ಲಿ ಹೊಸ ಪ್ರಯತ್ನ, ಅದು ನಮ್ಮ ಜೂನಿಯರ್ ಕಿರೀಟಿ ಅವರು ಇಷ್ಟ ಆಗ್ತಾರೆ. ಚೊಚ್ಚಲ ಸಿನಿಮಾದಲ್ಲೇ ಅದ್ಭುತ ಡ್ಯಾನ್ಸ್, ಫೈಟ್ನಿಂದ ಪ್ರೇಕ್ಷಕರನ್ನು ಸೆಳೀತಾರೆ. ಆ್ಯಕ್ಟಿಂಗ್ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಇನ್ನಷ್ಟು ಸಿನಿಮಾ ಆದಮೇಲೆ ಇನ್ನೂ ಇಂಪ್ರೂವ್ ಆಗ್ಬೋದು ಅಂತ ಅನ್ಕೋತೀವಿ. ಆದರೂ ಅವ್ರ ಚೊಚ್ಚಲ ಸಿನಿಮಾಗೆ ಇಷ್ಟೊಂದು ಎಫರ್ಟನ್ನು ನಾವು ಮೆಚ್ಚಲೇಬೇಕು ಮತ್ತು ಶ್ಲಾಘಿಸಲೇಬೇಕು. ಇಡೀ ಸಿನಿಮಾ ನೋಡಿದ ಮೇಲೆ ನಮಗೆ ರವಿಚಂದ್ರನ್ ಅವರ ಕ್ಯಾರೆಕ್ಟರ್ ತುಂಬ ಆಳವಾಗಿ ಇಳಿಯುತ್ತೆ ಮತ್ತು ಅದು ನಮಗೆ ಸಿನಿಮಾದ ಹೊರಗೆ ಬಂದ ಮೇಲೂ ಕೂಡ ಆ ಪಾತ್ರ ನಮ್ಮನ್ನು ಕಾಡ್ತಾ ಇರುತ್ತೆ. ಭಾವನಾತ್ಮಕ ಸನ್ನಿವೇಶಗಳಲ್ಲಿ ರವಿಚಂದ್ರನ್ ಅವರು ನಮಗೆ ತುಂಬಾ ಇಷ್ಟ ಆಗ್ತಾರೆ. ಈ ಸಿನಿಮಾಗೆ ಡ್ಯಾನ್ಸ್, ಆ್ಯಕ್ಷನ್, ಸೆಂಟಿಮೆಂಟ್ಗೇನೂ ಕೊರತೆ ಇಲ್ಲ. ದೇವಿಶ್ರೀ ಪ್ರಸಾದ್ ಅವರ ಮ್ಯೂಸಿಕ್ ಅದ್ಭುತವಾಗಿದೆ ಮತ್ತು ಕೆಲವು ಹಾಡುಗಳು ಸೂಪರ್ ಆಗಿ ಕೂಡ ಇದೆ. ಈ ಸಿನಿಮಾದ ಮೈನಸ್ ಬಗ್ಗೆ ಹೇಳಬೇಕಾದ್ರೆ ಜಾಸ್ತಿ ಏನೂ ಹೇಳೋಕ್ಕಾಗಲ್ಲ. ರೊಟೀನ್ ಕತೆ ಇದೆ, ಅದೇ ಸ್ಕ್ರೀನ್ ಪೇ. ಕೆಲವೊಂದು ಸನ್ನಿವೇಶಗಳು ಯಾಕೆ ತಂದಿಟ್ರು ಅಂತ ಅನಿಸುತ್ತೆ. ಯುವ ನಟನನ್ನು ಪರಿಚಯ ಮಾಡೋಕ್ಕೆ ಒಂದು ಅದ್ಭುತ ಸ್ಕ್ರಿಪ್ಟ್ ಸಿಕ್ಕಿದೆ ಅಂತ ಅನ್ಕೋತಿಲ್ಲ. ಇದೊಂದು ನಾರ್ಮಲ್ ಸ್ಕ್ರಿಪ್ಟ್ ಆಗೋದ್ರಿಂದ ಕಥೆಯಲ್ಲಿ ಅದ್ದೂರಿತನ ಏನೂ ಇಲ್ಲ. ಆದರೆ ಇರೋ ಕಥೆಯಲ್ಲಿ ಅದ್ಭುತವಾಗಿ ಡೈರೆಕ್ಟ್ ಮಾಡಿ ಮತ್ತು ಎಲ್ಲರನ್ನ ಪ್ರೆಸೆಂಟ್ ಮಾಡಿರೋ ರೀತಿ ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ಕೂತು ನೋಡೋ ಸಿನಿಮಾ ಆಗಿದ್ದು ದುಡ್ಡು ಕೊಟ್ಟವ್ರಿಗೇನು ಮೋಸ ಇಲ್ಲ. ಈ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಇದು ಇವತ್ತಿನ ಮಾಹಿತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.